ಅದೇ ಪ್ರಶ್ನೆಯನ್ನು ಭಾಸ್ಕರ್ ರಾವ್ ಸರ್ಗೆ ಕೇಳೋಣ ಅಂತಿದ್ದೆ. ನೋಡಿ ಸರ್, ಅದೊಂದು ಕ್ರೀಡೆ, ಅದರಲ್ಲೂ ಪ್ರೈವೇಟ್ ಸ್ಪೋರ್ಟು, ಪ್ರೈವೇಟ್ ಕ್ಲಬ್ ಕಡೆಯಿಂದ ಅವ್ರಿಗೆ ಬಿಸ್ನೆಸ್ ಆ್ಯಂಗಲ್ ಅಲ್ಲಿ ಅವ್ರಿಗೆ ಯಾರು ಬೇಕು, ಯಾವ ಆಯಾಮದಲ್ಲಿ ಪ್ರಮೋಟ್ ಮಾಡಬೇಕು ಮಾಡ್ಕೊಳ್ತಾರೆ, ಆಯ್ತು. ಬಟ್ ಅವ್ರ ಬಂಡವಾಳ ಯಾವುದು? ಕನ್ನಡಿಗರ ಅಭಿಮಾನ, ಅಲ್ಲಿ ಬೆಂಗಳೂರು ಅನ್ನೋ ಹೆಸರಿದೆ ಅನ್ನೋ ಅಭಿಮಾನ, ಅದೇ ಅವರ ಆ ಬಿಸ್ನೆಸ್ನ ಬಂಡವಾಳ. ಇಲ್ಲಿ ಬಂಡವಾಳ ಬೇಕು, ಬಟ್ ಭಾಷೆಯನ್ನ ಪ್ರಮೋಟ್ ಮಾಡಲಿಕ್ಕೆ, ಭಾಷೆಯನ್ನ ಬೆಳೆಸಲಿಕ್ಕೆ ನಿಮಗೆ ಇಚ್ಛಾಶಕ್ತಿನೇ ಇಲ್ಲ ಅಂತಂದ್ರೆ ಇದನ್ನ ಯಾವ ರೀತಿ ಗಮನಿಸಬೇಕು? ನೋಡಿ, ಪ್ರೈವೇಟ್ ಕ್ಲಬ್ ನಿಜ, ಮತ್ತೆ ಇದಕ್ಕೆ ಮೊಟ್ಟ ಮೊದಲನೇ ಬೆಂಬಲಿಸಿದ ಯಾರು? ಕನ್ನಡಿಗರು. ಯಾಕಂದರೆ RC ಆದ ನಂತರ ಬೆಂಗಳೂರು ಅಂತ ಇದೆ, ಮತ್ತು ಇದರ ಮಾಲೀಕರು ವಿಜಯ ಮಲ್ಯ ಆಗಿದ್ರು, ಈಗ ಯುನೈಟೆಡ್ ಸ್ಪಿರಿಟ್ಸ್. ಅಂದರೆ ಇದಕ್ಕೆ ಕೇಂದ್ರ ಸ್ಥಾನ ಬೆಂಗಳೂರು. ಹಿಂದಿ ಹೆಂಗಾಗಿದೆ ಅಂದರೆ ಒಂಥರ ಬುಳ್ಳೋದರ ಥರ ಆಗ್ತಾ ಇದೆ. ಸಿಕ್ಕಿದ ಕಡೆ ಸುರೇಶ್ ಸರ್ ಹೇಳ್ದಂಗೆ ನಾವು ಮೆಟ್ರೋದಲ್ಲೇ ಹೊಡೆದಾಡಬೇಕಾಗಿತ್ತು, ಬೇರೆ ಕಡೆ ಹೊಡೆದಾಡಬೇಕಾಗಿತ್ತು. ಜಸ್ಟ್ ಬಿಕಾಸ್ ನಾವು ಎಲ್ರಿಗೂ ಬನ್ನಿ ನಮ್ಮೂರಿಗೆ ವ್ಯಾಪಾರ ಮಾಡಿ ಇತ್ಯಾದಿಗಳು ಮಾಡಿ ಅಂದ ತಕ್ಷಣ ಅದರ ಅರ್ಥ ಅಲ್ಲ ನಾವು ನಮ್ಮ ಅಸ್ಮಿತೆ ತ್ಯಾಗ ಮಾಡಿಬಿಡ್ಬೇಕು ಅಂತ. ಇದೇ ರೀತಿ ಕೆಲವು ವರ್ಷ ಹಿಂದೆ ಮಹಾರಾಷ್ಟ್ರದಲ್ಲಿ ಕೂಡ ನಡೀತು. ಚೆನ್ನೈಯಲ್ಲಿ ಮಾಡಿಬಿಡ್ಲಿ, ಧೈರ್ಯ ಅವ್ರು ತೋರಿಸ್ಬಿಡ್ಲಿ. ಇಲ್ಲಿಗೆ ಕನ್ನಡಿಗರು ತುಂಬ ತಾಳ್ಮೆಯಿಂದ ತೋರಿಸ್ತಾ ಇದ್ದಾರೆ, ದಟ್ ಆಯಿತು ಮಾಡ್ತಾ ಹೋಗಿ ಅಂತ. ಎಷ್ಟು ಮಟ್ಟಿಗೆ ಅಂದರೆ ಕೆಲವರು ಕನ್ನಡಿಗರ ಮೇಲೆ ಹಲ್ಲೆ ಕೂಡ ಆಗಿದೆ, ಈ ವೈಟ್ ಫೀಲ್ಡ್ ಇತ್ಯಾದಿಗಳಲ್ಲಿ ಬೋರ್ಡ್ ಹಿಂದಿ ಒಳಗೆ ಹಾಕಬೇಕು ಅಂತ. ನೀವು ನಿಜವಾಗ್ಲೂ ವ್ಯಾಪಾರ ಅಥವಾ ಸೆನ್ಸಿಟಿವಿಟಿ ನೋಡಬೇಕು ಅಂದರೆ ಟೊಯೋಟಾ ಕಂಪನಿಗೆ ನೋಡಿ. ಟೊಯೋಟಾ ಕಂಪನಿ 2002ನೇ ಇಸ್ವಿನಲ್ಲೇ ಅವ್ರದ್ದು ಹೈಯರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಕನ್ನಡ ಹಾಡುಗಳನ್ನು ಕೇಳಿ ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಒಂದು ಗೌರವ ಕೊಟ್ಟು, ಅಂದರೆ ಜನರ ನಾಡಿನ ಈ ಮಿಡಿತಾ ಇದಲ್ಲ, ದಟ್ ಹಾರ್ಟ್ ಬೀಟ್ ಆಫ್ ದ ಕಂಟ್ರಿ ಆರ್ ನಮ್ಮ ಅದನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ದೆ ನೀವು ಬುಲ್ಡೋಸರ್ ಥರ ಬಂದುಬಿಟ್ಟು ನಮಗೆ ಎಲ್ಲ ಏನು ಬೇಕಾದ್ರೆ ಮಾಡಿಬಿಡ್ತೀವಿ ಅಂತ, ಅದು ಭಾಳ ತಪ್ಪು. ಅದೇ ಇವತ್ತು ನೋಡಿ, ನೀವು ಏರ್ ಫ್ರಾನ್ಸಲ್ಲಿ ಹೋಗಿ ನೋಡಿ, ಪ್ಯಾರಿಸಿಂದ ಏರೋಪ್ಲೇನ್ ಟೇಕ್ ಆಫ್ ಆಗೋವಾಗ ಕನ್ನಡದಲ್ಲಿ ಒಂದು ಅನೌನ್ಸ್ಮೆಂಟ್ ಅವ್ರು ಮಾಡಬೇಕು ಅಂತ ಏನಿಲ್ಲ, ಅವರು ಬೆಂಗಳೂರಿನ ಬರ್ತಾ ಇದ್ದೀವಿ, ನಾವು ಇಲ್ಲಿ ಕನ್ನಡಿಗರಿದ್ದಾರೆ, ಅವ್ರಿಗೊಂದು ಗೌರವ ಕೊಡೋಣ, ಅವ್ರ ಮೇಲೆ ಒಂದು ಪ್ರೀತಿ ಇಟ್ಕೊಳ್ಳೋಣ ಅಂತ. ಮೊನ್ನೆ ತನಕ ನಾನು UK ಹೋಗಿದ್ದೆ, ಹಿತ್ರೋಯಿಂದ ಟೇಕ್ ಆಫ್ ಆಗುವಾಗ ಕನ್ನಡದಲ್ಲಿ ಒಂದು ರೀತಿಯ ಅನೌನ್ಸ್ಮೆಂಟ್ ಆಯಿತು. ಅದ್ರ ಬಗ್ಗೆ ನಾನು ಟ್ವೀಟ್ ಕೂಡ ಮಾಡಿ ಅವ್ರಿಗೆ ಧನ್ಯವಾದ. ಅವ್ರೇನು ಮಾಡಬೇಕು ಅಂತ ಏನಿಲ್ವಲ್ಲ, ಇವರು ಒಂದು ರೀತಿಯಾಗಿ ಬೇಕಾದ ಮಾಡಿಬಿಡೋಣ, ನಮ್ಮದೇ ಕ್ಲಬ್, ಯಾರು ಬೇಕಾದರೂ ಫ್ಯಾನ್ ಬೇಸ್ ಅಂತ. ಸ್ವಾಮಿ, ನೀವು ಕರ್ನಾಟಕದಲ್ಲಿ ವ್ಯಾಪಾರ ಇತ್ಯಾದಿಗಳು ಮಾಡಬೇಕು ಅಂದರೆ ನಿಮ್ಮ ಮೂಲ ಬಂಡವಾಳ ಕನ್ನಡಿಗರ ಅಭಿಮಾನ ಮತ್ತು ಕನ್ನಡಿಗರ ಭಾವನೆಗಳು, ಅದಕ್ಕೆ ನೀವು ಗೌರವ ಕೊಡೋದಿಲ್ಲ ಅಂದರೆ ಶೆಟ್ರ್ ಹೇಳ್ದಂಗೆ ಇಟ್ ವಿಲ್ ಲೀಡ್ ಟು ಬ್ಯಾಡ್ ಕಾನ್ಸಿಕ್ವೆನ್ಸಸ್. ನೀವು ಪ್ರೀತಿ ಮಾಡಿ, ಕನ್ನಡಿಗರು 2ರಷ್ಟು ಪ್ರೀತಿ ಕೊಡ್ತಾರೆ ನಿಮಗೆ, 2ರಷ್ಟು ಪ್ರೀತಿ ಕೊಡ್ತಾರೆ ನಿಮಗೆ. ಮತ್ತು ನಮ್ಮ ಏನು ಇವತ್ತಿನ ದಿನ ಹಿಂದಿ ವಿರೋಧಿಗಳಲ್ಲ ನಾವು, ವೇ ಹಿಂದಿ ಇಸ್ ಬೀಯಿಂಗ್ ಇಂಪೋಸ್ಡ್. ಯಾಕೆಂದರೆ ದೆಹಲಿಗೆ ಹೋದರೆ ನಾವು ಹಿಂದಿ ಮಾತಾಡಲೇಬೇಕು, ಕನ್ನಡಿಗರು ನಮ್ಮ ಕರ್ನಾಟಕ ಬಂದಲ್ಲಿ ಕೂಡ ಹಿಂದಿ ಮಾತಾಡಬೇಕು, ಕರ್ನಾಟಕ ಬಂದಲ್ಲಿ ಕೂಡ ಹಿಂದಿ ಮಾತಾಡೋರು ಇದ್ದೇ ಇದ್ದಾರೆ ಅಲ್ಲಿಗೆ. ಬಟ್ ನೀವು ಮಾಡ್ತಾ ಇರೋ ರೀತಿ ಇದೆಲ್ಲ ಒಂದು ರೀತಿಯಾಗಿ ನಮ್ಮ ಮೇಲೆ ಇಂಪೋಸ್ ಮಾಡಿಬಿಟ್ಟು, ಮತ್ತು ಅವ್ರು ಸರ್ ಹೇಳಿದ್ರಲ್ಲ, ಯಾರೋ ಕೇಂದ್ರ ಸಚಿವರು ಬಂದರೆ ಬರೀ ನೀವು ಹಿಂದಿ ಒಳಗೆ ಮಾತ್ರ ಹಾಕಿಬಿಡ್ತೀರ ಕನ್ನಡಿಗರೇ ಅಲ್ಲ. ಸೊ ಆವಾಗ ನಾವು ಡೋಸ್ಗಳು ಕೊಡ್ತಾ ಇರಬೇಕು ಈ ರೀತಿ. ಮತ್ತು ಕನ್ನಡ ಸೇನೆಯಾಗಿ ನಾವು ನಿಂತ್ಕೊಂಡ್ರೇ, ನಮ್ಮ ಭಾಷೆಗಾಗಿ ನಾವು ತ್ಯಾಗ ಮಾಡಿಲ್ಲ, ನಮ್ಮ ಭಾಷೆಗಾಗಿ ನಾವು ಧ್ವನಿ ಎತ್ತಿಲ್ಲ ಅಂದರೆ ಇನ್ಯಾರು ಮಾಡಬೇಕು? ನಾವು ತಾನೇ ಇದು ಮಾಡಬೇಕು. ಮತ್ತು RCB ಜನ ಹೆಂಗಂದರೆ ಇದು ನಮ್ಮದು ಅಂತ ಅಂದ್ಕೊಂಡಿದ್ದಾರೆ. ನೀವು ಬೇರೆ ಭಾಷೆಗಳಿಂದ ಆಗೋದು ಅದೊಂಥರ ನಮ್ಮಿಂದ ಕಿತ್ಕೊಂಡು ಹೋಗೋ ಫೀಲಿಂಗು ಅವ್ರಿಗೆ ಬರುತ್ತೆ, ಅಭಿಮಾನನೇ ಹೊರಟೋಗುತ್ತೆ. ಯಾರ್ದೋ ಭಾಷೆ ಅವ್ರು ಯಾರು ಹೇಳಿದ್ರೆ ಫ್ರೆಂಚಲ್ಲಿ ಮಾಡ್ತೀನಿ, ಇಟಾಲಿಯಲ್ಲಿ ಮಾಡ್ತೀನಿ ಅಂತ. ಮತ್ತು ಇಟ್ ಈಸ್ ನಾಟ್ ದ ವೇ ಟು ಸಿ ಬಿಸ್ನೆಸ್ ಆಲ್ಸೋ ಹಂಗೆ ನೋಡಬಾರ್ದು. ಮತ್ತು ಕ್ರೀಡೆ ಕೂಡ ಆ ರೀತಿನ ನಮ್ಮ ಭಾವನೆಗೆ ಧಕ್ಕೆ ಬರಲಾರ್ದೆ. ಯಾಕೆಂದರೆ ಎಷ್ಟು ಜನ ನೀವು ನೋಡಬೇಕು, ಪಾಪ ಸಾಲ ಸೂಲ ಮಾಡಿಕೊಂಡು ಸಮಯ ನೀಡಿ ಎಲ್ಲೆಲ್ಲೋ ಬಣ್ಣ ಹಚ್ಕೊಂಡು ಏನೇನೋ ಟಿ ಶರ್ಟ್ಗಳು ಕೊಂಡ್ಕೊಂಡು, ಅಂದರೆ ದಟ್ ಪರ್ಟಿಕ್ಯುಲರ್ ಪ್ಲೇಯರ್ ವಿರಾಟ್ ಕೊಹ್ಲಿಗೆ ಭೇಟಿನೂ ಆಗಲ್ಲ, ವಿರಾಟ್ ಕೊಹ್ಲಿ ಅವ್ರಿಗೆ ಮಾತಾಡಿಸಲ್ಲ. ಬಟ್ ಆದರೂ ಸಹ ಅಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇದಲ್ಲ, ಸೊ ಬೆಂಗಳೂರಿಗೆ ಸಿಗಬೇಕಾಗಿರೋ ಸ್ಥಾನಮಾನ ಸಿಗಲೇಬೇಕದು. ಮತ್ತು ನೀವೇನಕ್ಕೆ ಕ್ರಿಟಿಸೈಸ್ ಮಾಡಿದ್ರೆ ಅದು ಭಾಳ ತಪ್ಪದು. ಇಟ್ ಇಸ್ ಓನ್ಲಿ ಯುವರ್ ಇನ್ಸೆನ್ಸಿಟಿವ್ ಆ್ಯಂಡ್ ನ್ಯಾರೋ ಮೈಂಡೆಡ್ ಬಿಹೇವಿಯರ್ ಕನ್ನಡಿಗರ ಅವಮಾನ ಮಾಡೋಕ್ಕೆ. ಎಕ್ಸಾಕ್ಟ್ಲಿ ಅದೇ ಪ್ರಶ್ನೆಯನ್ನು ಭಾಸ್ಕರ್ ರಾವ್ ಸರ್ಗೆ ಕೇಳೋಣ ಅಂತಿದ್ದೆ. ನೋಡಿ ಸರ್, ಅದೊಂದು ಕ್ರೀಡೆ, ಅದರಲ್ಲೂ ಪ್ರೈವೇಟ್ ಸ್ಪೋರ್ಟು, ಪ್ರೈವೇಟ್ ಕ್ಲಬ್ ಕಡೆಯಿಂದ ಅವ್ರಿಗೆ ಬಿಸ್ನೆಸ್ ಆ್ಯಂಗಲ್ ಅಲ್ಲಿ ಅವ್ರಿಗೆ ಯಾರು ಬೇಕು, ಯಾವ ಆಯಾಮದಲ್ಲಿ ಪ್ರಮೋಟ್ ಮಾಡಬೇಕು ಮಾಡ್ಕೊಳ್ತಾರೆ, ಆಯಿತು. ಬಟ್ ಅವ್ರ ಬಂಡವಾಳ ಯಾವುದು? ಕನ್ನಡಿಗರ ಅಭಿಮಾನ, ಅಲ್ಲಿ ಬೆಂಗಳೂರು ಅನ್ನೋ ಹೆಸರಿದೆ ಅನ್ನೋ ಅಭಿಮಾನ, ಅದೇ ಅವರ ಆ ಬಿಸ್ನೆಸ್ನ ಬಂಡವಾಳ. ಇಲ್ಲಿ ಬಂಡವಾಳ ಬೇಕು, ಬಟ್ ಭಾಷೆಯನ್ನ ಪ್ರಮೋಟ್ ಮಾಡಲಿಕ್ಕೆ, ಭಾಷೆಯನ್ನ ಬೆಳೆಸಲಿಕ್ಕೆ ನಿಮಗೆ ಇಚ್ಛಾಶಕ್ತಿನೇ ಇಲ್ಲ ಅಂತಂದ್ರೆ ಇದನ್ನ ಯಾವ ರೀತಿ ಗಮನಿಸಬೇಕು? ನೋಡಿ, ಪ್ರೈವೇಟ್ ಕ್ಲಬ್ ನಿಜ, ಮತ್ತು ಇದಕ್ಕೆ ಮೊಟ್ಟ ಮೊದಲನೇ ಬೆಂಬಲಿಸಿದ ಯಾರು? ಕನ್ನಡಿಗರು. ಯಾಕೆಂದರೆ RC ಆದ ನಂತರ ಬೆಂಗಳೂರು ಅಂತ ಇದೆ, ಮತ್ತು ಇದರ ಮಾಲೀಕರು ವಿಜಯ ಮಲ್ಯ ಆಗಿದ್ರು, ಈಗ ಯುನೈಟೆಡ್ ಸ್ಪಿರಿಟ್ಸ್. ಅಂದರೆ ಇದಕ್ಕೆ ಕೇಂದ್ರ ಸ್ಥಾನ ಬೆಂಗಳೂರು. ಹಿಂದಿ ಹೆಂಗಾಗಿದೆ ಅಂದರೆ ಒಂಥರ ಬುಳ್ಳೋದರ ಥರ ಆಗ್ತಾ ಇದೆ. ಸಿಕ್ಕಿದ ಕಡೆ
ಸುರೇಶ್ ಸರ್ ಹೇಳ್ದಂಗೆ ನಾವು ಮೆಟ್ರೋದಲ್ಲೇ ಓಡಾಡಬೇಕಾಗಿತ್ತು, ಬೇರೆ ಕಡೆ ಓಡಾಡಬೇಕಾಗಿತ್ತು. ಜಸ್ಟ್ ಬಿಕಾಸ್ ನಾವು ಎಲ್ರಿಗೂ ಬನ್ನಿ ನಮ್ಮೂರಿಗೆ ವ್ಯಾಪಾರ ಮಾಡಿ ಇತ್ಯಾದಿಗಳು ಮಾಡಿ ಅಂದ ತಕ್ಷಣ ಅದರ ಅರ್ಥ ಅಲ್ಲ ನಾವು ನಮ್ಮ ಅಸ್ಮಿತೆ ತ್ಯಾಗ ಮಾಡಿಬಿಡ್ಬೇಕು ಅಂತ. ಇದೇ ರೀತಿ ಕೆಲವು ವರ್ಷ ಹಿಂದೆ ಮಹಾರಾಷ್ಟ್ರದಲ್ಲಿ ಕೂಡ ನಡೀತು. ಚೆನ್ನೈಯಲ್ಲಿ ಮಾಡಿಬಿಡಲಿ, ಧೈರ್ಯ ಅವ್ರು ತೋರಿಸ್ಬಿಡ್ಲಿ. ಇಲ್ಲಿಗೆ ಕನ್ನಡಿಗರು ತುಂಬ ತಾಳ್ಮೆಯಿಂದ ತೋರಿಸ್ತಾ ಇದ್ದಾರೆ ದಟ್ ಆಯಿತು ಮಾಡ್ತಾ ಹೋಗಿ ಅಂತ. ಎಷ್ಟು ಮಟ್ಟಿಗೆ ಅಂದರೆ ಕೆಲವರು ಕನ್ನಡಿಗರ ಮೇಲೆ ಹಲ್ಲೆ ಕೂಡ ಆಗಿದೆ, ಈ ವೈಟ್ ಫೀಲ್ಡ್ ಇತ್ಯಾದಿಗಳಿಗೆ ಬೋರ್ಡ್ ಹಿಡಿದು ಹಿಂದಿ ಒಳಗೆ ಹಾಕಬೇಕು ಅಂತ. ನೀವು ನಿಜವಾಗ್ಲೂ ವ್ಯಾಪಾರ ಅಥವಾ ಸೆನ್ಸಿಟಿವಿಟಿ ನೋಡಬೇಕು ಅಂದರೆ ಟೊಯೋಟಾ ಕಂಪನಿಗೆ ನೋಡಿ. ಟೊಯೋಟಾ ಕಂಪನಿ 2002ನೇ ಇಸ್ವಿನಲ್ಲೇ ಅವ್ರದ್ದು ಹೈಯರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಕನ್ನಡ ಹಾಡುಗಳನ್ನು ಕೇಳಿ ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಒಂದು ಗೌರವ ಕೊಟ್ಟು, ಅಂದರೆ ಜನರ ನಾಡಿನ ಈ ಮಿಡಿತಾ ಇದಲ್ಲ, ದಟ್ ಹಾರ್ಟ್ ಬೀಟ್ ಆಫ್ ದ ಕಂಟ್ರಿ ಆರ್ ನಮ್ಮ ಅದನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ದೆ ನೀವು ಬುಲ್ಡೋಸರ್ ಥರ ಬಂದುಬಿಟ್ಟು ನಮಗೆ ಎಲ್ಲ ಏನು ಬೇಕಾದ್ರೆ ನಾವು ಮಾಡಿಬಿಡ್ತೀವಿ ಅಂತ, ಅದು ಭಾಳ ತಪ್ಪು. ಅದೇ ಇವತ್ತು ನೋಡಿ, ನೀವು ಏರ್ ಫ್ರಾನ್ಸಲ್ಲಿ ಹೋಗಿ ನೋಡಿ, ಪ್ಯಾರಿಸಿಂದ ಏರೋಪ್ಲೇನ್ ಟೇಕ್ ಆಫ್ ಆಗೋವಾಗ ಕನ್ನಡದಲ್ಲಿ ಒಂದು ಅನೌನ್ಸ್ಮೆಂಟ್ ಅವ್ರು ಮಾಡಬೇಕು ಅಂತ ಏನಿಲ್ಲ. ಅವರು ಬೆಂಗಳೂರು ನಾವು ಬರ್ತಾ ಇದ್ದೀವಿ, ನಾವು ಇಲ್ಲಿ ಕನ್ನಡಿಗರಿದ್ದಾರೆ, ಅವ್ರಿಗೊಂದು ಗೌರವ ಕೊಡೋಣ, ಅವ್ರ ಮೇಲೆ ಒಂದು ಪ್ರೀತಿ ಇಟ್ಕೊಳ್ಳೋಣ ಅಂತ. ಮೊನ್ನೆ ತನಕ ನಾನು UK ಹೋಗಿದ್ದೆ, ಹಿತ್ರೋಯಿಂದ ಟೇಕ್ ಆಫ್ ಆಗುವಾಗ ಕನ್ನಡದಲ್ಲಿ ಒಂದು ರೀತಿಯ ಅನೌನ್ಸ್ಮೆಂಟ್ ಆಯಿತು. ಅದ್ರ ಬಗ್ಗೆ ನಾನು ಟ್ವೀಟ್ ಕೂಡ ಮಾಡಿ ಅವ್ರಿಗೆ ಧನ್ಯವಾದ. ಅವ್ರೇನು ಮಾಡಬೇಕು ಅಂತ ಏನಿಲ್ವಲ್ಲ, ಇವರು ಒಂದು ರೀತಿಯಾಗಿ ಬೇಕಾದ ಮಾಡಿಬಿಡೋಣ, ನಮ್ಮದೇ ಕ್ಲಬ್, ಯಾರು ಬೇಕಾದರೂ ಫ್ಯಾನ್ ಬೇಸ್ ಅಂತ. ಸ್ವಾಮಿ, ನೀವು ಕರ್ನಾಟಕದಲ್ಲಿ ವ್ಯಾಪಾರ ಇತ್ಯಾದಿಗಳು ಮಾಡಬೇಕು ಅಂದರೆ ನಿಮ್ಮ ಮೂಲ ಬಂಡವಾಳ ಕನ್ನಡಿಗರ ಅಭಿಮಾನ ಮತ್ತು ಕನ್ನಡಿಗರ ಭಾವನೆಗಳು, ಅದಕ್ಕೆ ನೀವು ಗೌರವ ಕೊಡೋದಿಲ್ಲ ಅಂದರೆ ಶೆಟ್ರೆ ಹೇಳ್ದಂಗೆ ಇಟ್ ವಿಲ್ ಲೀಡ್ ಟು ಬ್ಯಾಡ್ ಕಾನ್ಸಿಕ್ವೆನ್ಸಸ್. ನೀವು ಪ್ರೀತಿ ಮಾಡಿ, ಕನ್ನಡಿಗರು 2ರಷ್ಟು ಪ್ರೀತಿ ಕೊಡ್ತಾರೆ ನಿಮಗೆ, 2ರಷ್ಟು ಪ್ರೀತಿ ಕೊಡ್ತಾರೆ ನಿಮಗೆ. ಮತ್ತು ನಮ್ಮ ಏನು ಇವತ್ತಿನ ದಿನ ಹಿಂದಿ ವಿರೋಧಿಗಳಲ್ಲ ನಾವು. ವೇ ಹಿಂದಿ ಇಸ್ ಬೀಯಿಂಗ್ ಇಂಪೋಸ್ಡ್. ಯಾಕೆಂದರೆ ದೆಹಲಿಗೆ ಹೋದರೆ ನಾವು ಹಿಂದಿ ಮಾತಾಡಲೇಬೇಕು. ಕನ್ನಡಿಗರು ನಮ್ಮ ಕರ್ನಾಟಕ ಬಂದಲ್ಲಿ ಕೂಡ ಹಿಂದಿ ಮಾತಾಡಬೇಕು, ಕರ್ನಾಟಕ ಬಂದಲ್ಲಿ ಕೂಡ ಹಿಂದಿ ಮಾತಾಡೋರು ಇದ್ದೇ ಇದ್ದಾರೆ ಅಲ್ಲಿಗೆ. ಬಟ್ ನೀವು ಮಾಡ್ತಾ ಇರೋ ರೀತಿ ಇದೆಲ್ಲ ಒಂದು ರೀತಿಯಾಗಿ ನಮ್ಮ ಮೇಲೆ ಇಂಪೋಸ್ ಮಾಡಿಬಿಟ್ಟು, ಮತ್ತು ಅವ್ರು ಸರ್ ಹೇಳಿದ್ರಲ್ಲ, ಯಾರೋ ಕೇಂದ್ರ ಸಚಿವರು ಬಂದರೆ ಬರೀ ನೀವು ಹಿಂದಿ ಒಳಗೆ ಮಾತ್ರ ಹಾಕಿಬಿಡ್ತೀರ ಕನ್ನಡಿಗರೇ ಅಲ್ಲ. ಸೊ ಆವಾಗ ನಾವು ಡೋಸ್ಗಳು ಕೊಡ್ತಾ ಇರಬೇಕು ಈ ರೀತಿ. ಮತ್ತು ಕನ್ನಡ ಸೇನೆಯಾಗಿ ನಾವು ನಿಂತ್ಕೊಂಡ್ರೇ, ನಮ್ಮ ಭಾಷೆಗಾಗಿ ನಾವು ತ್ಯಾಗ ಮಾಡಿಲ್ಲ, ನಮ್ಮ ಭಾಷೆಗಾಗಿ ನಾವು ಧ್ವನಿ ಎತ್ತಿಲ್ಲ ಅಂದರೆ ಇನ್ಯಾರು ಮಾಡಬೇಕು? ನಾವು ತಾನೇ ಇದು ಮಾಡಬೇಕು. ಮತ್ತು RCB ಜನ ಹೆಂಗಂದರೆ ಇದು ನಮ್ಮದು ಅಂತ ಅಂದ್ಕೊಂಡಿದ್ದಾರೆ. ನೀವು ಬೇರೆ ಭಾಷೆಗಳಿಂದ ಹಾಕಿಟ್ಟು ಅದೊಂಥರ ನಮ್ಮಿಂದ ಕಿತ್ಕೊಂಡು ಹೋಗೋ ಫೀಲಿಂಗು ಅವ್ರಿಗೆ ಬರುತ್ತೆ, ಅಭಿಮಾನನೇ ಹೊಟ್ಟೋಗುತ್ತೆ. ಯಾರ್ದೋ ಭಾಷೆ ಅವ್ರು ಯಾರೋ ಹೇಳಿದ್ರೆ ಫ್ರೆಂಚಲ್ಲಿ ಮಾಡ್ತೀನಿ, ಇಟಾಲಿಯಲ್ಲಿ ಮಾಡ್ತೀನಿ ಅಂತ. ಮತ್ತು ಇಟ್ ಈಸ್ ನಾಟ್ ದ ವೇ ಟು ಸಿ ಬಿಸ್ನೆಸ್ ಆಲ್ಸೋ ಹಂಗೆ ನೋಡಬಾರ್ದು. ಮತ್ತು ಕ್ರೀಡೆ ಕೂಡ ಆ ರೀತಿನ ನಮ್ಮ ಭಾವನೆಗೆ ಧಕ್ಕೆ ಬರಲಾರ್ದೆ. ಯಾಕೆಂದರೆ ಎಷ್ಟು ಜನ ನೀವು ನೋಡಬೇಕು, ಪಾಪ ಸಾಲ ಸೂಲ ಮಾಡಿಕೊಂಡು ಸಮಯ ನೀಡಿ ಎಲ್ಲೆಲ್ಲೋ ಬಣ್ಣ ಹಚ್ಕೊಂಡು ಏನೇನೋ ಟಿ ಶರ್ಟ್ಗಳು ಕೊಟ್ಕೊಂಡು, ಅಂದರೆ ದಟ್ ಪರ್ಟಿಕ್ಯುಲರ್ ಪ್ಲೇಯರ್ ವಿರಾಟ್ ಕೊಹ್ಲಿಗೆ ಭೇಟಿನೂ ಆಗಲ್ಲ, ವಿರಾಟ್ ಕೊಹ್ಲಿ ಅವ್ರಿಗೆ ಮಾತಾಡ್ಸಲ್ಲ. ಬಟ್ ಆದರೂ ಸಹ ಅಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇದಲ್ಲ, ಸೊ ಬೆಂಗಳೂರಿಗೆ ಸಿಗಬೇಕಾಗಿರೋ ಸ್ಥಾನಮಾನ ಸಿಗಲೇಬೇಕದು. ಮತ್ತು ನೀವೇನಕ್ಕೆ ಕ್ರಿಟಿಸೈಸ್ ಮಾಡಿದ್ರೆ ಅದು ಭಾಳ ತಪ್ಪದು. ಇಟ್ ಇಸ್ ಓನ್ಲಿ ಯುವರ್ ಇನ್ಸೆನ್ಸಿಟಿವ್ ಆ್ಯಂಡ್ ನ್ಯಾರೋ ಮೈಂಡೆಡ್ ಬಿಹೇವಿಯರ್ ಕನ್ನಡಿಗರ ಅವಮಾನ ಮಾಡೋಕ್ಕೆ. ಎಕ್ಸಾಕ್ಟ್ಲಿ ಅದೇ ಪ್ರಶ್ನೆಯನ್ನು ಭಾಸ್ಕರ್ ರಾವ್ ಸರ್ಗೆ ಕೇಳೋಣ ಅಂತಿದ್ದೆ. ನೋಡಿ ಸರ್, ಅದೊಂದು ಕ್ರೀಡೆ, ಅದರಲ್ಲೂ ಪ್ರೈವೇಟ್ ಸ್ಪೋರ್ಟು, ಪ್ರೈವೇಟ್ ಕ್ಲಬ್ ಕಡೆಯಿಂದ ಅವ್ರಿಗೆ ಬಿಸ್ನೆಸ್ ಆ್ಯಂಗಲಲ್ಲಿ ಅವ್ರಿಗೆ ಯಾರು ಬೇಕು, ಯಾವ ಆಯಾಮದಲ್ಲಿ ಪ್ರಮೋಟ್ ಮಾಡಬೇಕು ಮಾಡ್ಕೊಳ್ತಾರೆ, ಆಯಿತು. ಬಟ್ ಅವ್ರ ಬಂಡವಾಳ ಯಾವುದು? ಕನ್ನಡಿಗರ ಅಭಿಮಾನ. ಅಲ್ಲಿ ಬೆಂಗಳೂರು ಅನ್ನೋ ಹೆಸರಿದೆ ಅನ್ನೋ ಅಭಿಮಾನ, ಅದೇ ಅವರ ಆ ಬಿಸ್ನೆಸ್ನ ಬಂಡವಾಳ. ಇಲ್ಲಿ ಬಂಡವಾಳ ಬೇಕು, ಬಟ್ ಭಾಷೆಯನ್ನ ಪ್ರಮೋಟ್ ಮಾಡಲಿಕ್ಕೆ, ಭಾಷೆಯನ್ನ ಬೆಳೆಸಲಿಕ್ಕೆ ನಿಮಗೆ ಇಚ್ಛಾಶಕ್ತಿನೇ ಇಲ್ಲ ಅಂತಂದ್ರೆ ಇದನ್ನ ಯಾವ ರೀತಿ ಗಮನಿಸಬೇಕು? ನೋಡಿ, ಪ್ರೈವೇಟ್ ಕ್ಲಬ್ ನಿಜ. ಮತ್ತು ಇದಕ್ಕೆ ಮೊಟ್ಟ ಮೊದಲನೇ ಬೆಂಬಲಿಸಿದ ಯಾರು? ಕನ್ನಡಿಗರು. ಯಾಕೆಂದರೆ RC ಆದ ನಂತರ ಬೆಂಗಳೂರು ಅಂತ ಇದೆ. ಮತ್ತು ಇದರ ಮಾಲೀಕರು ವಿಜಯ ಮಲ್ಯ ಆಗಿದ್ರು, ಈಗ ಯುನೈಟೆಡ್ ಸ್ಪಿರಿಟ್ಸ್. ಅಂದರೆ ಇದಕ್ಕೆ ಕೇಂದ್ರ ಸ್ಥಾನ ಬೆಂಗಳೂರು. ಹಿಂದಿ ಹೆಂಗಾಗಿದೆ ಅಂದರೆ ಒಂಥರ ಬುಲ್ಡೋಸರ್ ಥರ ಆಗ್ತಾ ಇದೆ. ಸಿಕ್ಕಿದ ಕಡೆ ಸುರೇಶ್ ಸರ್ ಹೇಳ್ದಂಗೆ ನಾವು ಮೆಟ್ರೋದಲ್ಲೇ ಓಡಾಡಬೇಕಾಗಿತ್ತು, ಬೇರೆ ಕಡೆ ಓಡಾಡಬೇಕಾಗಿತ್ತು. ಜಸ್ಟ್ ಬಿಕಾಸ್ ನಾವು ಎಲ್ರಿಗೂ ಬನ್ನಿ ನಮ್ಮೂರಿಗೆ ವ್ಯಾಪಾರ ಮಾಡಿ ಇತ್ಯಾದಿಗಳು ಮಾಡಿ ಅಂದ ತಕ್ಷಣ ಅದರ ಅರ್ಥ ಅಲ್ಲ ನಾವು ನಮ್ಮ ಅಸ್ಮಿತೆ ತ್ಯಾಗ ಮಾಡಿಬಿಡ್ಬೇಕು ಅಂತ. ಇದೇ ರೀತಿ ಕೆಲವು ವರ್ಷ ಹಿಂದೆ ಮಹಾರಾಷ್ಟ್ರದಲ್ಲಿ ಕೂಡ ನಡೀತು. ಚೆನ್ನೈಯಲ್ಲಿ ಮಾಡಿಬಿಡಲಿ, ಧೈರ್ಯ ಅವ್ರು ತೋರಿಸ್ಬಿಡ್ಲಿ. ಇಲ್ಲಿಗೆ ಕನ್ನಡಿಗರು ತುಂಬ ತಾಳ್ಮೆಯಿಂದ ತೋರಿಸ್ತಾ ಇದ್ದಾರೆ ದಟ್ ಆಯಿತು ಮಾಡ್ತಾ ಹೋಗಿ ಅಂತ. ಎಷ್ಟು ಮಟ್ಟಿಗೆ ಅಂದರೆ ಕೆಲವರು ಕನ್ನಡಿಗರ ಮೇಲೆ ಹಲ್ಲೆ ಕೂಡ ಆಗಿದೆ, ಈ ವೈಟ್ ಫೀಲ್ಡ್ ಇತ್ಯಾದಿಗಳಿಗೆ ಬೋರ್ಡ್ ಹಿಡಿದು ಹಿಂದಿ ಒಳಗೆ ಹಾಕಬೇಕು ಅಂತ. ನೀವು ನಿಜವಾಗ್ಲೂ ವ್ಯಾಪಾರ ಅಥವಾ ಸೆನ್ಸಿಟಿವಿಟಿ ನೋಡಬೇಕು ಅಂದರೆ ಟೊಯೋಟಾ ಕಂಪನಿಗೆ ನೋಡಿ. ಟೊಯೋಟಾ ಕಂಪನಿ 2002ನೇ ಇಸ್ವಿನಲ್ಲೇ ಅವ್ರದ್ದು ಹೈಯರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಕನ್ನಡ ಹಾಡುಗಳನ್ನು ಕೇಳಿ ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಒಂದು ಗೌರವ ಕೊಟ್ಟು, ಅಂದರೆ ಜನರ ನಾಡಿನ ಈ ಮಿಡಿತಾ ಇದಲ್ಲ, ದಟ್ ಹಾರ್ಟ್ ಬೀಟ್ ಆಫ್ ದ
ಕಂಟ್ರಿ ಆರ್ ಅದನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ದೆ ನೀವು ಬುಲ್ಡೋಸರ್ ಥರ ಬಂದ್ಬಿಟ್ಟು ನಮಗೆ ಎಲ್ಲ ಏನು ಬೇಕಾದ್ರೆ ನಾವು ಮಾಡಿಬಿಡ್ತೀವಿ ಅಂತ ಅದು ಭಾಳ ತಪ್ಪು. ಅದೇ ಇವತ್ತು ನೋಡಿ, ನೀವು ಏರ್ ಫ್ರಾನ್ಸಲ್ಲಿ ಹೋಗಿ ನೋಡಿ, ಪ್ಯಾರಿಸಿಂದ ಏರೋಪ್ಲೇನ್ ಟೇಕ್ ಆಫ್ ಆಗೋವಾಗ ಕನ್ನಡದಲ್ಲಿ ಒಂದು ಅನೌನ್ಸ್ಮೆಂಟ್ ಅವ್ರು ಮಾಡಬೇಕು ಅಂತೇನಿಲ್ಲ. ಅವರು ಬೆಂಗಳೂರು ನಾವು ಬರ್ತಾ ಇದ್ದೀವಿ, ನಾವು ಇಲ್ಲಿ ಕನ್ನಡಿಗರಿದ್ದಾರೆ, ಅವ್ರಿಗೊಂದು ಗೌರವ ಕೊಡೋಣ, ಅವ್ರ ಮೇಲೆ ಒಂದು ಪ್ರೀತಿ ಇಟ್ಕೊಳ್ಳೋಣ ಅಂತ. ಮೊನ್ನೆ ತನಕ ನಾನು UK ಹೋಗಿದ್ದೆ, ಹಿತ್ರೋಯಿಂದ ಟೇಕ್ ಆಫ್ ಆಗುವಾಗ ಕನ್ನಡದಲ್ಲಿ ಒಂದು ರೀತಿಯ ಅನೌನ್ಸ್ಮೆಂಟ್ ಆಯಿತು. ಅದ್ರ ಬಗ್ಗೆ ನಾನು ಟ್ವೀಟ್ ಕೂಡ ಮಾಡಿ ಅವ್ರಿಗೆ ಧನ್ಯವಾದ. ಅವ್ರೇನು ಮಾಡಬೇಕು ಅಂತ ಏನಿಲ್ವಲ್ಲ, ಇವರು ಒಂದು ರೀತಿಯಾಗಿ ಬೇಕಾದ ಮಾಡಿಬಿಡೋಣ, ನಮ್ಮದೇ ಕ್ಲಬ್, ಯಾರು ಬೇಕಾದ್ರೂ ಫ್ಯಾನ್ ಬೇಸ್ ಅಂತ. ಸ್ವಾಮಿ, ನೀವು ಕರ್ನಾಟಕದಲ್ಲಿ ವ್ಯಾಪಾರ ಇತ್ಯಾದಿಗಳು ಮಾಡಬೇಕು ಅಂದರೆ ನಿಮ್ಮ ಮೂಲ ಬಂಡವಾಳ ಕನ್ನಡಿಗರ ಅಭಿಮಾನ ಮತ್ತು ಕನ್ನಡಿಗರ ಭಾವನೆಗಳು, ಅದಕ್ಕೆ ನೀವು ಗೌರವ ಕೊಡೋದಿಲ್ಲ ಅಂದರೆ ಶೆಟ್ರೆ ಹೇಳ್ದಂಗೆ ಇಟ್ ವಿಲ್ ಲೀಡ್ ಟು ಬ್ಯಾಡ್ ಕಾನ್ಸಿಕ್ವೆನ್ಸಸ್. ನೀವು ಪ್ರೀತಿ ಮಾಡಿ, ಕನ್ನಡಿಗರು 2ರಷ್ಟು ಪ್ರೀತಿ ಕೊಡ್ತಾರೆ ನಿಮಗೆ, 2ರಷ್ಟು ಪ್ರೀತಿ ಕೊಡ್ತಾರೆ ನಿಮಗೆ. ಮತ್ತು ನಮ್ಮ ಏನು ಇವತ್ತಿನ ದಿನ ಹಿಂದಿ ವಿರೋಧಿಗಳಲ್ಲ ನಾವು. ವೇ ಹಿಂದಿ ಇಸ್ ಬೀಯಿಂಗ್ ಇಂಪೋಸ್ಡ್. ಯಾಕೆಂದರೆ ದೆಹಲಿಗೆ ಹೋದರೆ ನಾವು ಹಿಂದಿ ಮಾತಾಡಲೇಬೇಕು. ಕನ್ನಡಿಗರು ನಮ್ಮ ಕರ್ನಾಟಕ ಬಂದಲ್ಲಿ ಕೂಡ ಹಿಂದಿ ಮಾತಾಡಬೇಕು, ಕರ್ನಾಟಕ ಬಂದಲ್ಲಿ ಕೂಡ ಹಿಂದಿ ಮಾತಾಡೋರು ಇದ್ದೇ ಇದ್ದಾರೆ ಅಲ್ಲಿಗೆ. ಬಟ್ ನೀವು ಮಾಡ್ತಾ ಇರೋ ರೀತಿ ಇದೆಲ್ಲ ಒಂದು ರೀತಿಯಾಗಿ ನಮ್ಮ ಮೇಲೆ ಇಂಪೋಸ್ ಮಾಡಿಬಿಟ್ಟು, ಮತ್ತು ಅವ್ರು ಸರ್ ಹೇಳಿದ್ರಲ್ಲ, ಯಾರೋ ಕೇಂದ್ರ ಸಚಿವರು ಬಂದರೆ ಬರೀ ನೀವು ಹಿಂದಿ ಒಳಗೆ